ಈ ಬುರುಡೆ ಚಿನ್ನಯ್ಯ ಅಲಿಯಾಸ್ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಪೊಲೀಸ್ ಕಸ್ಟಡಿ ಇವತ್ತಿಗೆ ಅಂತ್ಯ ಆಗ್ತಾ ಇದೆ. ಬೆಳ್ತಂಗಡಿ ಕೋರ್ಟ್ಗೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನ ಈಗ ಹಾಜರುಪಡಿಸಿದ್ದಾರೆ. ಕೋರ್ಟ್ಗೆ ಚಿನ್ನಯ್ಯ ಪರ ವಕೀಲರು ಈಗ ಆಗಮಿಸಿದ್ದಾರೆ. ಉಚಿತ ವಕೀಲರು ಬೇಕು ಅಂತ ಈ ಚಿನ್ನಯ್ಯ ಮನವಿಯನ್ನ ಕೂಡ ಮಾಡಿದ್ದ. ಆ ಹಿನ್ನೆಲೆಯಲ್ಲಿ ವಕೀಲ ಕಿಶೋರ್ ನೇತೃತ್ವದ ವಕೀಲರ ತಂಡ ಆಗಮಿಸಿದೆ. ಜೈಲಿಗೆ ಹೋಗೋದು ಈ ಮಾಸ್ಕ್ ಮ್ಯಾನ್ ಬಹುತೇಕ ಫಿಕ್ಸ್. ವಿಚಾರಣೆ ನಿಟ್ಟಿನಲ್ಲಿ ಕಸ್ಟಡಿಗೆ ಪಡ್ಕೊಂಡಿದ್ರು ಎಸ್ಐಟಿ ಅಧಿಕಾರಿಗಳು. ಈಗ ಆ ಎಸ್ಐಟಿ ಕಸ್ಟಡಿ ಅಂತ್ಯ ಆಗಿದೆ. 15 ದಿನಗಳ ಎಸ್ಐಟಿ ಕಸ್ಟಡಿ ಅಂತ್ಯ ಆಗಿರೋದ್ರಿಂದ ಮತ್ತೆ ಕಸ್ಟಡಿಗೆ ತಗೊಳ್ಳೋದಕ್ಕೆ ಆಗಲ್ಲ. ಅದರಲ್ಲೂ ಮತ್ತಷ್ಟು ವಿಚಾರಣೆಯನ್ನ ನಡೆಸಬೇಕಾದಂಥ ಅನಿವಾರ್ಯತೆ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೊತೆಯಲ್ಲಿ ಅನೇಕ ಕಡೆಗಳಲ್ಲಿ ಮಹಜರು ನಡೆಸುವಂಥ ವಿಚಾರಗಳು ಕೂಡ ಇದೆ. ಆದರೆ ಎಲ್ಲದಕ್ಕೂ ಕೂಡ ಸಂಬಂಧಪಟ್ಟಂತೆ ಈಗ ಸದ್ಯಕ್ಕೆ 15 ದಿನಗಳು ಈಗ ಮುಗ್ದಿರೋದ್ರಿಂದ ಆತನನ್ನ ಈಗ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಾಗುತ್ತೆ. ಪೊಲೀಸ್ ಕಸ್ಟಡಿ ಅಂತ್ಯ ಆಗಿದೆ, ಎಸ್ಐಟಿ ಕಸ್ಟಡಿ ಅಂತ್ಯ ಆಗಿದೆ. ಇನ್ನು ಮುಂದೆ ಏನಿದ್ರು ಕೂಡ ಜೈಲಿಗೆ ಹೋಗೋದು ಬಹುತೇಕ ಫಿಕ್ಸ್. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಹಾಜರುಪಡಿಸ್ತಾರೆ ಅನ್ನುವಂಥ ಮಾಹಿತಿ. ಅಲ್ಲಿಂದ ನಂತರದಲ್ಲಿ ಜೈಲಿಗೂ ಕೂಡ ಶಿಫ್ಟ್ ಮಾಡಲಾಗತ್ತೆ. ಕೋರ್ಟಲ್ಲಿ ಈಗ ಸದ್ಯಕ್ಕೆ ಚಿನ್ನಯ್ಯನ ವಕೀಲರು ಆಗಮಿಸಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾಗೇಂದ್ರ ಬಾಬು, ಗಮನಿಸ್ತಾ ಇದ್ದೀವಿ ಇವತ್ತಿಗೆ ಎಸ್ಐಟಿ ಕಸ್ಟಡಿ ಅಂತ್ಯ ಆಗುತ್ತೆ. ಈಗ ಈತನನ್ನ ಎಷ್ಟೊತ್ತಿಗೆ ಪ್ರೊಡ್ಯೂಸ್ ಮಾಡಲಾಗುತ್ತೆ, ಮುಂದೆ ಯಾವ ರೀತಿಯಾಗಿ ನಡೆಯುತ್ತೆ, ಈ ಮೆಡಿಕಲ್ ಟೆಸ್ಟ್ ಎಲ್ಲವೂ ಕೂಡ ಆದ್ವಾ, ಹೇಗೆ ಡೀಟೇಲ್ಸ್ ಏನಿದೆ? ಅಶ್ವಿನಿ ನೋಡಿ, ಇವತ್ತು ಬೆಳಗ್ಗೆ ಮಧ್ಯಾಹ್ನ ಸುಮಾರಿಗೆ ಎಸ್ಐಟಿ ಕಚೇರಿಯಿಂದ ಆತನನ್ನ ಕರೆದುಕೊಂಡು ಹೋಗಿ ಬೆಳ್ತಂಗಡಿಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸಿ ವಾಪಸ್ 10 ನಿಮಿಷದಲ್ಲೇ ವಾಪಸ್ ಎಸ್ಐಟಿ ಕಚೇರಿಗೆ ಕರೆದುಕೊಂಡು ಹೋಗ್ತಾರೆ. ಅದಾದ ಬಳಿಕ ಸುಮಾರು 2 ಗಂಟೆ ನಂತರ ಅಂದ್ರೆ 3 ಗಂಟೆ ಸುಮಾರಿಗೆ ಎಸ್ಐಟಿ ಕಚೇರಿಯಿಂದ ಎಸ್ಐಟಿ ಅಧಿಕಾರಿಗಳು ಚಿನ್ನಯ್ಯನನ್ನ ಕರೆದುಕೊಂಡು ನೇರವಾಗಿ ಕೋರ್ಟ್ಗೆ ಕರ್ಕೊಂಡ್ ಬರ್ತಾರೆ. ಕೋರ್ಟ್ಗೆ ಕರೆದುಕೊಂಡು ಬಂದು ಕೆಲ ಕಾಲ ವೆಯ್ಟ್ ಮಾಡ್ತಾರೆ. ಅಧಿಕಾರಿಗಳು ಅಂದ್ರೆ IO ಹೋಗಿ ರಿಕ್ವೆಸೇಷನ್ ಲೆಟರ್ ಅನ್ನ ನ್ಯಾಯಾಧೀಶರ ಮುಂದೆ ಇಡ್ತಾರೆ. ಆ ಬಳಿಕ ಅವರು ಕರೆ ಕೊಟ್ಟ ನಂತರ ಚಿನ್ನಯ್ಯನನ್ನ ಒಳಗಡೆ ಕರೆದುಕೊಂಡು ಹೋಗುವಂತ ಕೆಲಸಗಳು ಕೂಡ ಆಗಿದೆ. ಈಗ ಸದ್ಯಕ್ಕೆ ಒಳಗಡೆ ಆತನ ವಿಚಾರಣೆ ಕೂಡ ಕೋರ್ಟ್ನಲ್ಲಿ ಕಲಾಪ ನಡೀತಾ ಇದೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಜೊತೆಗೆ ಒಂದು ಕಡೆ ಕಳೆದ ಬಾರಿಯೇ ಕೋರ್ಟ್ನ ಮುಂದೆ ಹಾಜರುಪಡಿಸಿದ ಸಂದರ್ಭದಲ್ಲಿ ಬೇಲ್ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಚಿನ್ನಯ್ಯ ಪರ ವಕೀಲರು ಮುಂದಾಗಿದ್ರು. ಆ ಸಂದರ್ಭದಲ್ಲಿ ಕಸ್ಟಡಿಗೆ ನೀಡಿದಂತ ಹಿನ್ನೆಲೆಯಲ್ಲಿ ಆ ಅರ್ಜಿ ಮಾನ್ಯತೆ ಪಡೆದುಕೊಂಡಿರಲಿಲ್ಲ. ಹಾಗಾಗಿ ಇವತ್ತು ಆತನ ಏನು ಕಸ್ಟಡಿ ಅಂತ್ಯ ಆಗಿರುವಂತ ಹಿನ್ನೆಲೆಯಲ್ಲಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂತ ಸಾಧ್ಯತೆ ಇರುವಂತ ಹಿನ್ನೆಲೆಯಲ್ಲಿ ಅವರ ವಕೀಲರು ಕೂಡ ಆಗಮಿಸಿದ್ದು, ಇವತ್ತು ಒಂದು ಆತನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ ಬಳಿಕ ಅವರು ಜಾಮೀನು ಅರ್ಜಿಯನ್ನ ಮೂವ್ ಮಾಡುವಂತಹ ಸಾಧ್ಯತೆ ಇಲ್ಲಿ ಕಂಡು ಬರ್ತದೆ. ಮತ್ತೊಂದು ಕಡೆ ಆತನನ್ನ ಒಂದು ವೇಳೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ ಬಳಿಕ ನೇರವಾಗಿ ಇಲ್ಲಿಂದ ಮಂಗಳೂರು ಸಬ್ ಕಾರಾಗೃಹಕ್ಕೆ ಆತನನ್ನ ಕರೆದುಕೊಂಡು ಹೋಗಿ ಅಲ್ಲಿ ಬಿಟ್ಟು ಬರುವಂತ ಕೆಲಸಗಳು ಕೂಡ ಆಗುತ್ತೆ. ಸದ್ಯಕ್ಕೆ ಈಗ ಕೋರ್ಟ್ನ ಆವರಣದಲ್ಲಿ ಆತನನ್ನ ಕೂರಿಸಿಕೊಂಡು ಕ್ಲೋಸ್ಡ್ ಡೋರ್ ಅಲ್ಲಿ ಈ ಒಂದು ಕಸ್ಟಡಿ ಅಂತ್ಯ ಆಗಿರುವಂತಹ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಕೂಡ ಒಂದಷ್ಟು ವಿಚಾರಗಳನ್ನ ನ್ಯಾಯಾಧೀಶರಿಗೆ ಮನದಟ್ಟು ಮಾಡಿಕೊಳ್ಳುವಂತ ಕೆಲಸವನ್ನ ಮಾಡಿದ್ದಾರೆ. ಇಷ್ಟು ದಿನ ಏನೆಲ್ಲ ತನಿಖೆನ ಮಾಡಿದ್ದೀವಿ, ಯಾವ ಪ್ರಗತಿ ಬಿತ್ತು ಅಂತೇಳಿ ಎಲ್ಲವನ್ನ ಕೂಡ ಅಲ್ಲಿ ಅಂಶಗಳನ್ನ ತೆರೆದಿಟ್ಟು ಆ ಬಳಿಕ ನ್ಯಾಯಾಧೀಶರಿಗೆ ಒಂದು ಒಪ್ಪಿಸುವಂತ ಕೆಲಸವನ್ನ ಮಾಡ್ತಾರೆ. ಆ ಬಳಿಕ ನ್ಯಾಯಾಧೀಶರು ಆತನನ್ನ ಕಸ್ಟಡಿಗೆ ಅಂದ್ರೆ ಜುಡಿಷಿಯಲ್ ಕಸ್ಟಡಿಗೆ ಕೊಡುವಂತ ಸಾಧ್ಯತೆ ಕಂಡು ಬರ್ತಾ ಇದೆ. ಅಶ್ವಿನಿ. ನಾಗೇಂದ್ರ ಬಾಬು, ಈಗ ಈತನನ್ನ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟ ನಂತರದಲ್ಲಿ ಈಗ ಹೊಸದಾಗಿ ಲಾಯರ್ ಕೂಡ ಬೇಕು ಅನ್ನುವಂಥದ್ದನ್ನ ಆತ ಕೇಳಿದ್ದಾನೆ. ಅದು ಕೂಡ ಆತನಿಗೆ ಪ್ರೊವೈಡ್ ಮಾಡಲಾಗಿದೆ. ಹಾಗಾದ್ರೆ ಕೋರ್ಟ್ಗೆ ಹಾಜರುಪಡಿಸಿದ ನಂತರದಲ್ಲಿ ಆತನಿಗೆ ಜಾಮೀನು ಸಿಗುವಂತ ಸಾಧ್ಯತೆಗಳಿದೆಯಾ, ಅಥವಾ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸೋದೇ ಅನ್ನುವಂಥ ತೀರ್ಮಾನನ ಯಾವ ರೀತಿ ಆಗಿರುತ್ತೆ, ಅದ್ರ ಬಗ್ಗೆ ಡೀಟೇಲ್ಸ್ ಇದೆಯಾ? ಅಶ್ವಿನಿ ನೋಡಿ, ಈಗ ಒಂದು ಕಡೆ ಆತನ ಬಳಿ ವಕೀಲರು ಇಲ್ಲದಂತ ಸಂದರ್ಭದಲ್ಲಿ ಆತನಿಗೆ ಒಂದು ಕೇಳಿಕೊಳ್ಳಲಾಗಿತ್ತು, ವಕೀಲರು ಇದ್ದಾರ ಅಂತಂದಾಗ ವಕೀಲರು ಯಾರು ಇಲ್ಲ ಅಂತ ಹೇಳ್ತಾನೆ. ಜೊತೆಗೆ ಆರಂಭದಿಂದಲೂ ಕೂಡ ಒಂದಷ್ಟು ಜನರ ತಂಡ, ವಕೀಲರ ತಂಡ ಆತನ ಜೊತೆಲಿ ಓಡಾಡ್ಕೊಂಡಿರುತ್ತೆ. ಆದ್ರೆ ಯಾವಾಗ ಆತ ಅರೆಸ್ಟ್ ಆಗ್ತಾನೋ ಆ ಬಳಿಕ ಆತನೇ ಖುದ್ದು SIT ಬಳಿ ಮನವಿಯನ್ನ ಮಾಡ್ಕೊಂಡಿದ್ದ, ನನಗೆ ಆ ವಕೀಲರ ತಂಡ ಬೇಡ, ನನಗೆ ಬೇರೆ ಸರ್ಕಾರದಿಂದ ಉಚಿತವಾಗಿ ವಕೀಲರನ್ನ ಕೊಟ್ರೆ ನಾನು ನನ್ನ ಕೇಸನ್ನು ನಡೆಸೋದಕ್ಕೆ
ನಾನು ಒಪ್ಪಿಕೊಳ್ತೀನಿ, ಅಥವಾ ನನ್ನ ವಕೀಲರನ್ನ ಕೊಡದೇ ಇದ್ರೆ ನಾನು ಹಾಗೆ ಇರ್ತೀನಿ ಅಂತ ಕೂಡ ಆತ ಹೇಳಿಕೊಟ್ಟಿದ್ದ. ಹಾಗಾಗಿ ಸರ್ಕಾರದ ಆದ್ರೆ ಉಚಿತವಾಗಿ ಇಬ್ಬರು ವಕೀಲರನ್ನ ಆ ಒಂದು ವಕಾಲತ್ತನ್ನ ವಹಿಸೋದಕ್ಕೆ ನೇಮಿಸಲಾಗಿತ್ತು. ಅವರು ಮೊನ್ನೆಯೇ ಬೇಲ್ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಮುಂದಾಗಿದ್ರು. ಆದ್ರೆ ಅದು ಮಾನ್ಯತೆಯನ್ನ ಪಡೆದುಕೊಂಡಿಲ್ಲ. ಕಾರಣ ಆತನ ಪೊಲೀಸ್ ಕಸ್ಟಡಿ. ಈ ಬುರುಡೆ ಚಿನ್ನಯ್ಯ ಅಲಿಯಾಸ್ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಪೊಲೀಸ್ ಕಸ್ಟಡಿ ಇವತ್ತಿಗೆ ಅಂತ್ಯ ಆಗ್ತಾ ಇದೆ. ಬೆಳ್ತಂಗಡಿ ಕೋರ್ಟ್ಗೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನ ಈಗ ಹಾಜರುಪಡಿಸಿದ್ದಾರೆ. ಕೋರ್ಟ್ಗೆ ಚಿನ್ನಯ್ಯ ಪರ ವಕೀಲರು ಈಗ ಆಗಮಿಸಿದ್ದಾರೆ. ಉಚಿತ ವಕೀಲರು ಬೇಕು ಅಂತ ಈ ಚಿನ್ನಯ್ಯ ಮನವಿಯನ್ನ ಕೂಡ ಮಾಡಿದ್ದ. ಆ ಹಿನ್ನೆಲೆಯಲ್ಲಿ ವಕೀಲ ಕಿಶೋರ್ ನೇತೃತ್ವದ ವಕೀಲರ ತಂಡ ಆಗಮಿಸಿದೆ. ಜೈಲಿಗೆ ಹೋಗೋದು ಈ ಮಾಸ್ಕ್ ಮ್ಯಾನ್ ಬಹುತೇಕ ಫಿಕ್ಸ್. ವಿಚಾರಣೆ ನಿಟ್ಟಿನಲ್ಲಿ ಕಸ್ಟಡಿಗೆ ಪಡ್ಕೊಂಡಿದ್ರು ಎಸ್ಐಟಿ ಅಧಿಕಾರಿಗಳು. ಈಗ ಆ ಎಸ್ಐಟಿ ಕಸ್ಟಡಿ ಅಂತ್ಯ ಆಗಿದೆ. 15 ದಿನಗಳ ಎಸ್ಐಟಿ ಕಸ್ಟಡಿ ಅಂತ್ಯ ಆಗಿರೋದ್ರಿಂದ ಮತ್ತೆ ಕಸ್ಟಡಿಗೆ ತಗೊಳ್ಳೋದಕ್ಕೆ ಆಗಲ್ಲ. ಅದರಲ್ಲೂ ಮತ್ತಷ್ಟು ವಿಚಾರಣೆಯನ್ನ ನಡೆಸಬೇಕಾದಂಥ ಅನಿವಾರ್ಯತೆ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೊತೆಯಲ್ಲಿ ಅನೇಕ ಕಡೆಗಳಲ್ಲಿ ಮಹಜರು ನಡೆಸುವಂಥ ವಿಚಾರಗಳು ಕೂಡ ಇದೆ. ಆದರೆ ಎಲ್ಲದಕ್ಕೂ ಕೂಡ ಸಂಬಂಧಪಟ್ಟಂತೆ ಈಗ ಸದ್ಯಕ್ಕೆ 15 ದಿನಗಳು ಈಗ ಮುಗ್ದಿರೋದ್ರಿಂದ ಆತನನ್ನ ಈಗ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಾಗುತ್ತೆ. ಪೊಲೀಸ್ ಕಸ್ಟಡಿ ಅಂತ್ಯ ಆಗಿದೆ, ಎಸ್ಐಟಿ ಕಸ್ಟಡಿ ಅಂತ್ಯ ಆಗಿದೆ. ಇನ್ನು ಮುಂದೆ ಏನಿದ್ರು ಕೂಡ ಜೈಲಿಗೆ ಹೋಗೋದು ಬಹುತೇಕ ಫಿಕ್ಸ್. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಹಾಜರುಪಡಿಸ್ತಾರೆ ಅನ್ನುವಂಥ ಮಾಹಿತಿ. ಅಲ್ಲಿಂದ ನಂತರದಲ್ಲಿ ಜೈಲಿಗೂ ಕೂಡ ಶಿಫ್ಟ್ ಮಾಡಲಾಗತ್ತೆ. ಕೋರ್ಟಲ್ಲಿ ಈಗ ಸದ್ಯಕ್ಕೆ ಚಿನ್ನಯ್ಯನ ವಕೀಲರು ಆಗಮಿಸಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾಗೇಂದ್ರ ಬಾಬು, ಗಮನಿಸ್ತಾ ಇದ್ದೀವಿ ಇವತ್ತಿಗೆ ಎಸ್ಐಟಿ ಕಸ್ಟಡಿ ಅಂತ್ಯ ಆಗುತ್ತೆ. ಈಗ ಈತನನ್ನ ಎಷ್ಟೊತ್ತಿಗೆ ಪ್ರೊಡ್ಯೂಸ್ ಮಾಡಲಾಗುತ್ತೆ, ಮುಂದೆ ಯಾವ ರೀತಿಯಾಗಿ ನಡೆಯುತ್ತೆ, ಈ ಮೆಡಿಕಲ್ ಟೆಸ್ಟ್ ಎಲ್ಲವೂ ಕೂಡ ಆದ್ವಾ, ಹೇಗೆ ಡೀಟೇಲ್ಸ್ ಏನಿದೆ? ಅಶ್ವಿನಿ ನೋಡಿ, ಇವತ್ತು ಬೆಳಗ್ಗೆ ಮಧ್ಯಾಹ್ನ ಸುಮಾರಿಗೆ ಎಸ್ಐಟಿ ಕಚೇರಿಯಿಂದ ಆತನನ್ನ ಕರೆದುಕೊಂಡು ಹೋಗಿ ಬೆಳ್ತಂಗಡಿಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸಿ ವಾಪಸ್ 10 ನಿಮಿಷದಲ್ಲೇ ವಾಪಸ್ ಎಸ್ಐಟಿ ಕಚೇರಿಗೆ ಕರೆದುಕೊಂಡು ಹೋಗ್ತಾರೆ. ಅದಾದ ಬಳಿಕ ಸುಮಾರು 2 ಗಂಟೆ ನಂತರ, ಅಂದ್ರೆ 3 ಗಂಟೆ ಸುಮಾರಿಗೆ ಎಸ್ಐಟಿ ಕಚೇರಿಯಿಂದ ಎಸ್ಐಟಿ ಅಧಿಕಾರಿಗಳು ಚಿನ್ನಯ್ಯನನ್ನ ಕರೆದುಕೊಂಡು ನೇರವಾಗಿ ಕೋರ್ಟ್ಗೆ ಕರ್ಕೊಂಡ್ ಬರ್ತಾರೆ. ಕೋರ್ಟ್ಗೆ ಕರೆದುಕೊಂಡು ಬಂದು ಕೆಲ ಕಾಲ ವೆಯ್ಟ್ ಮಾಡ್ತಾರೆ. ಅಧಿಕಾರಿಗಳು ಅಂದ್ರೆ IO ಹೋಗಿ ರಿಕ್ವೆಸಿಷನ್ ಲೆಟರ್ ಅನ್ನ ನ್ಯಾಯಾಧೀಶರ ಮುಂದೆ ಇಡ್ತಾರೆ. ಆ ಬಳಿಕ ಅವರು ಕರೆ ಕೊಟ್ಟ ನಂತರ ಚಿನ್ನಯ್ಯನನ್ನ ಒಳಗಡೆ ಕರೆದುಕೊಂಡು ಹೋಗುವಂತ ಕೆಲಸಗಳು ಕೂಡ ಆಗಿದೆ. ಈಗ ಸದ್ಯಕ್ಕೆ ಒಳಗಡೆ ಆತನ ವಿಚಾರಣೆ ಕೂಡ ಕೋರ್ಟ್ನಲ್ಲಿ ಕಲಾಪ ನಡೀತಾ ಇದೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಜೊತೆಗೆ ಒಂದು ಕಡೆ ಕಳೆದ ಬಾರಿಯೇ ಕೋರ್ಟ್ನ ಮುಂದೆ ಹಾಜರುಪಡಿಸಿದ ಸಂದರ್ಭದಲ್ಲಿ ಬೇಲ್ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಚಿನ್ನಯ್ಯ ಪರ ವಕೀಲರು ಮುಂದಾಗಿದ್ರು. ಆ ಸಂದರ್ಭದಲ್ಲಿ ಕಸ್ಟಡಿಗೆ ನೀಡಿದಂತ ಹಿನ್ನೆಲೆಯಲ್ಲಿ ಆ ಅರ್ಜಿ ಮಾನ್ಯತೆ ಪಡೆದುಕೊಂಡಿರಲಿಲ್ಲ. ಹಾಗಾಗಿ ಇವತ್ತು ಆತನ ಕಸ್ಟಡಿ ಅಂತ್ಯ ಆಗಿರುವಂತ ಹಿನ್ನೆಲೆಯಲ್ಲಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂತ ಸಾಧ್ಯತೆ ಇರುವಂತ ಹಿನ್ನೆಲೆಯಲ್ಲಿ ಅವರ ವಕೀಲರು ಕೂಡ ಆಗಮಿಸಿದ್ದು, ಇವತ್ತು ಒಂದು ವೇಳೆ ಆತನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ ಬಳಿಕ ಅವರು ಜಾಮೀನು ಅರ್ಜಿಯನ್ನ ಮೂವ್ ಮಾಡುವಂತಹ ಸಾಧ್ಯತೆ ಇಲ್ಲಿ ಕಂಡು ಬರ್ತದೆ. ಮತ್ತೊಂದು ಕಡೆ ಆತನನ್ನ ಒಂದು ವೇಳೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ ಬಳಿಕ ನೇರವಾಗಿ ಇಲ್ಲಿಂದ ಮಂಗಳೂರು ಸಬ್ ಕಾರಾಗೃಹಕ್ಕೆ ಆತನನ್ನ ಕರೆದುಕೊಂಡು ಹೋಗಿ ಅಲ್ಲಿ ಬಿಟ್ಟು ಬರುವಂತ ಕೆಲಸಗಳು ಕೂಡ ಆಗುತ್ತೆ. ಸದ್ಯಕ್ಕೆ ಈಗ ಕೋರ್ಟ್ನ ಆವರಣದಲ್ಲಿ ಆತನನ್ನ ಕೂರಿಸಿಕೊಂಡು ಕ್ಲೋಸ್ಡ್ ಡೋರ್ ಅಲ್ಲಿ ಈ ಒಂದು ಕಸ್ಟಡಿ ಅಂತ್ಯ ಆಗಿರುವಂತಹ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಕೂಡ ಒಂದಷ್ಟು ವಿಚಾರಗಳನ್ನ ನ್ಯಾಯಾಧೀಶರಿಗೆ ಮನದಟ್ಟು ಮಾಡಿಕೊಳ್ಳುವಂತ ಕೆಲಸವನ್ನ ಮಾಡಿದ್ದಾರೆ. ಇಷ್ಟು ದಿನ ಏನೆಲ್ಲ ತನಿಖೆನ ಮಾಡಿದ್ದೀವಿ, ಯಾವ ಪ್ರಗತಿ ಬಿತ್ತು ಅಂತೇಳಿ ಎಲ್ಲವನ್ನ ಕೂಡ ಅಲ್ಲಿ ಅಂಶಗಳನ್ನ ತೆರೆದಿಟ್ಟು ಆ ಬಳಿಕ ನ್ಯಾಯಾಧೀಶರಿಗೆ ಒಂದು ಒಪ್ಪಿಸುವಂತ ಕೆಲಸವನ್ನ ಮಾಡ್ತಾರೆ. ಆ ಬಳಿಕ ನ್ಯಾಯಾಧೀಶರು ಆತನನ್ನ ಕಸ್ಟಡಿಗೆ, ಅಂದ್ರೆ ಜುಡಿಷಿಯಲ್ ಕಸ್ಟಡಿಗೆ ಕೊಡುವಂತ ಸಾಧ್ಯತೆ ಕಂಡು ಬರ್ತಾ ಇದೆ. ಅಶ್ವಿನಿ. ನಾಗೇಂದ್ರ ಬಾಬು, ಈಗ ಈತನನ್ನ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟ ನಂತರದಲ್ಲಿ ಈಗ ಹೊಸದಾಗಿ ಲಾಯರ್ ಕೂಡ ಬೇಕು ಅನ್ನುವಂಥದ್ದನ್ನ ಆತ ಕೇಳಿದ್ದಾನೆ. ಅದು ಕೂಡ ಆತನಿಗೆ ಪ್ರೊವೈಡ್ ಮಾಡಲಾಗಿದೆ. ಹಾಗಾದ್ರೆ ಕೋರ್ಟ್ಗೆ ಹಾಜರುಪಡಿಸಿದ ನಂತರದಲ್ಲಿ ಆತನಿಗೆ ಜಾಮೀನು ಸಿಗುವಂತ ಸಾಧ್ಯತೆಗಳಿದೆಯಾ, ಅಥವಾ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸೋದೇ ಅನ್ನುವಂಥ ತೀರ್ಮಾನನ ಯಾವ ರೀತಿ ಆಗಿರುತ್ತೆ, ಅದ್ರ ಬಗ್ಗೆ ಡೀಟೇಲ್ಸ್ ಇದೆಯಾ?
ಅಶ್ವಿನಿ ನೋಡಿ, ಈಗ ಒಂದು ಕಡೆ ಆತನ ಬಳಿ ವಕೀಲರು ಇಲ್ಲದಂತ ಸಂದರ್ಭದಲ್ಲಿ ಆತನಿಗೆ ಒಂದು ಕೇಳಿಕೊಳ್ಳಲಾಗಿತ್ತು, ವಕೀಲರು ಇದ್ದಾರ ಅಂತಂದಾಗ ವಕೀಲರು ಯಾರು ಇಲ್ಲ ಅಂತ ಹೇಳ್ತಾನೆ. ಜೊತೆಗೆ ಆರಂಭದಿಂದಲೂ ಕೂಡ ಒಂದಷ್ಟು ಜನರ ವಕೀಲರ ತಂಡ ಆತನ ಜೊತೆಲಿ ಓಡಾಡ್ಕೊಂಡಿರುತ್ತೆ. ಆದ್ರೆ ಯಾವಾಗ ಆತ ಅರೆಸ್ಟ್ ಆಗ್ತಾನೋ ಆ ಬಳಿಕ ಆತನೇ ಖುದ್ದು SIT ಬಳಿ ಮನವಿಯನ್ನ ಮಾಡ್ಕೊಂಡಿದ್ದ, ನನಗೆ ಆ ವಕೀಲರ ತಂಡ ಬೇಡ, ನನಗೆ ಬೇರೆ ಸರ್ಕಾರದಿಂದ ಉಚಿತವಾಗಿ ವಕೀಲರನ್ನ ಕೊಟ್ರೆ ನಾನು ನನ್ನ ಕೇಸನ್ನು ನಡೆಸೋದಕ್ಕೆ ನಾನು ಒಪ್ಪಿಕೊಳ್ತೀನಿ, ಅಥವಾ ನನ್ನ ವಕೀಲರನ್ನ ಕೊಡದೇ ಇದ್ರೆ ನಾನು ಹಾಗೆ ಇರ್ತೀನಿ ಅಂತ ಕೂಡ ಆತ ಹೇಳಿಕೊಟ್ಟಿದ್ದ. ಹಾಗಾಗಿ ಆದ್ರೆ ಉಚಿತವಾಗಿ ಇಬ್ಬರು ವಕೀಲರನ್ನ ಆ ಒಂದು ವಕಾಲತ್ತನ್ನ ವಹಿಸೋದಕ್ಕೆ ನೇಮಿಸಲಾಗಿತ್ತು. ಅವರು ಮೊನ್ನೆಯೇ ಬೇಲ್ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಮುಂದಾಗಿದ್ರು. ಆದ್ರೆ ಅದು ಮಾನ್ಯತೆಯನ್ನ ಪಡೆದುಕೊಂಡಿಲ್ಲ. ಕಾರಣ ಆತನ ಪೊಲೀಸ್ ಕಸ್ಟಡಿ